ಹೇಳಿದ್ರೆ ಪ್ರದೀಪ್ ಅವ್ರು ಖಂಡಿತ ಕೇಳ್ತಾರೆ ಕಣ್ಸವ್ರಿ ಅಣ್ಣ. ಅದಕ್ಕೆ ನಾನು ಇವತ್ತು ನಿನ್ನ ಕರ್ಕೊಂಬಂದಿದ್ದು. ನಮ್ಮ ಅತ್ತೆನ ಮನೆ ಒಳಗೆ ಕರಿ ಅಂತ ಹೇಳು ನಿಮ್ಮ ಅಮ್ಮನ. ಹಿಂಗೆ ಬಿಟ್ಟರೆ ಹೆಂಗಪ್ಪ ನೋಡು, ಹೊರಗೆ ನಾನು ಒಳಗೆ ಕರ್ದಿಕ್ಕನಂದರೆ ಅವತ್ತೆ ಬರೋಲ್ಲ, ನನ್ನ ಮಕ್ಕ ಕರೆಯೋವರೆಗೂ ಉಮ್ತೈತೆ ಮಾಡ್ಕೊಂಡು ಉಮ್ತಿತ್ತು. ನಾನು ಇನ್ನೇನು ಒಬ್ಳಿಗೆ ಮಾಡ್ಕೊಂತೀಯ ಅಂತ ಹೇಳಿ ನಾನು ಇವಾಗ ಇಕ್ತೀನಿ. ಹೊರಕ್ಕೆ ಇಕ್ತಾರೆ ನಾಯಿಗೆ ಇಕ್ತಂಗೆ ಹೋಗಲ್ಲಿ ಅಲ್ಲೆಲ್ಲ ಮನೆ ಕೆಮ್ತಾಳೆ, ಮನೆ ಒಳಕ್ಕೆ ಹೋಗಲ್ಲ ಏನಿಲ್ಲ ಅಂತ ಹೇಳಿ ಆಡ್ಕೊಂತಾರೆ ಜನ ಎಲ್ಲನ. ಮಗ ಸೊಸೆನೇ ಸೇರಲ್ಲ ಹಂಗೆ ಹಿಂಗೆ ಅಂತ ಎಲ್ಲ ಮಾತಾಡ್ಕೊಂತಾರೆ. ಯಾವ ಜಗಳಕ್ಕೆ ಬಂದವರೆಲ್ಲ ಹಂಗೆ ಅಂತಾರೆ. ಅದಕ್ಕಾಗಿ ಇವಾಗ ನಾವು ಚೆನ್ನಾಗಿರ್ಬೇಕಂದ್ರೆ ನಮ್ಮ ಅತ್ತೆನ ಕರಿಬೇಕು ಪಾಪ. ಅದು ಕೆಲ್ಸಕ್ಕೆ ಹೋಗುತ್ತೆ, ಹೋಗ್ಲಿ ಬಿಡ್ಲಿ, ಈಗ ನಾವು ನೋಡ್ಕೊಂಬಂತ ಕರ್ತವ್ಯ ಐತೆ, ನೋಡ್ಕೋಬೇಕಲ್ಲ ಶೌರ್ಯಣ್ಣ. ನಾನು ನೋಡ್ಕೋಬೇಕು. ಇವಾಗೇನಂತ ಗಲಾಟಿಲ್ಲ, ಮಾತಾಡಲ್ಲ ಏನಿಲ್ಲ, ಇವಾಗೇನಂತ ಜೋರು ಮಾಡೋದಿಲ್ಲ ಏನಿಲ್ಲ. ನಾನು ನೋಡ್ದಂಗೆ ರೀತಕ್ಕನಿಗೆ ಸ್ವಲ್ಪ ಬುದ್ಧಿ ಬಂದಿರಂಗೆ ಐತೆ. ಹೆಂಗನಾಗಲಿ ನಾವು ಮಗ ಆಗಿ ನೋಡ್ಕೋಬೇಕು. ಹೇಳ್ತೀನಿ ಹೇಳು. ನನಗೆ ಮುಂಚೆಗೆ ಹೇಳಿದರೆ ಹೇಳ್ತಿದ್ದೆ, ಒಳಗೆ ಕರ್ಕೊಳ್ಳಲ್ಲ ಕರಿಯಲ್ಲ ನಿಮ್ಮ ಅಮ್ಮನ ಬರಲಿ ಅಂತೇಳಿ ನಾನು ಮುಂಚೆಗೆ ಹೇಳ್ತಿದ್ದೆ, ನನಗೆ ಗೊತ್ತಿಲ್ಲ. ಇದ್ರೆ ಕರಿ. ರೇ ರೇ ಬರ್ರಿ, ಯಾಕೆ ಶೌರ್ಯಣ್ಣ ಬಂದೈತೆ? ತುಂಬ ಕೆಲಸದಲ್ಲಿ ಬ್ಯುಸಿ ಅಣ್ಣ. ನೋಡಿಲಿ ನೈಟ್ ಎಲ್ಲ ಮಾಡ್ತಾ ಇದ್ದಾರೆ ಅಷ್ಟು ಕೆಲಸ. ಇವತ್ತು ಬಂದಿದ್ದಾರೆ ಸ್ನಾನ ಮಾಡ್ಕೊಂಡು ಹೋಗೋಣ ಅಂತೇಳಿ ಫುಲ್ ಕೆಲಸದಲ್ಲಿ ಫುಲ್ ಬ್ಯುಸಿ. ಯಾವಾಗಾದ್ರೂ ಹಿಂಗೆ ಫ್ರೀ ಇದ್ದಾಗ ಬರ್ತಿರ್ತಾರೆ. ನೈಟ್ 12 ಗಂಟೆವರೆಗೂ ಮಾಡಿ 12 ಗಂಟೆ ಮೇಲೆ ಮನೆಗೆ ಬರೋದು. ಅದಕ್ಕೆ ಇವತ್ತು ಮಧ್ಯಾಹ್ನ ಟೈಮು ಸ್ವಲ್ಪ ಫ್ರೀ ಮಾಡಿಕೊಂಡು ಕೆಲಸ ಇದ್ದಿದ್ದೇನೆ ಸ್ನಾನ ಮಾಡ್ಕೊಂಡು ಹೋಗಿರಂತೆ ಅಂತೇಳಿ ಈಗ ಬೆಳಗ್ಗೆ ಪಪ್ಪ ಮಾಡ್ಕೊಂಡು ಶೀತ ಆಗಿ ರಾತ್ರಿ ಟೈಮಾಗಿ ಬಂದು ಮಾಡ್ಕೊಂಬರು. ಸ್ನಾನ ಎಲ್ಲನ ಬೆಳಗ್ಗೆ ಮಾಡ್ಕೊಂಡು ಹೋಗೋರು. ಅದಕ್ಕೆ ನಾನು ಬಿಸ್ಲಾಗ ಬಂದು ಮಾಡ್ಕೊಂಡು ಹೋಗ್ರಿ, ಚಳಿ ಜಾಸ್ತಿ ಐತೆ ಅಂತೇಳಿ ನಾನು ಈಗ ಇಬ್ಬರೂ ಮಾಮನನ್ನು ಅವ್ರನ್ನಿಬ್ರು ಹೇಳಿ ಕಳಿಸಿದ್ದೆ. ಅದಕ್ಕೆ ಬಂದವ್ರೆ, ಅದಕ್ಕೆ ಅದನ್ನು ಮಾತಾಡ್ಬಿಡೋಣ ಅಂತ ನಾನು ನಿನ್ನ ಕರ್ಸಿದ್ದಣ್ಣ. ಹೌದೇನು? ಚೆನ್ನಾಗಿ ಕೆಲಸ ಇದ್ದಾಗ ದುಡ್ಕೊಬಿಡ್ಬೇಕು ಹೇಳು. ಕೆಲಸ ಇದ್ದಾಗ ಬೇಕಾದ್ರೆ ಕುತ್ಕೊಂಬನ, ಕೆಲಸ ಇದ್ದಾಗ ಕೆಲಸ ಮಾಡ್ಕೊಂಡು ತಿನ್ಬೇಕು. ಕೆಲಸ ಇದ್ದಾಗ ಕೆಲಸ ಮಾಡ್ಬೇಕು ಕಣಮ್ಮ. ಯಾರೇ ಆಗಲಿ ಕೆಲಸ ನಮಗೆ ಯಾವುದಾದ್ರೂ ಐತೆ ಅಂದಮೇಲೆ ಅದನ್ನ ಮುಗಿಸೋವರೆಗೂ ಕುತ್ಕೋಬಾರ್ದು, ಮಾಡ್ತಾ ಇರಬೇಕು. ಬಾರಪ್ಪ ಪ್ರದೀಪ್. ನಾನು ಈಗ ಬರೋಣ ಅನ್ಕೊಂಡೆ ಕಣಣ್ಣ, ನೀನೇ ಬಂದೆ ಅಷ್ಟೊತ್ತಿಗೆ. ನಾನು ಭಾಳ ದಿವಸ ಆಯಿತು ಶೌರ್ಯಣ್ಣನ ಮಾತಾಡ್ಸ್ಕೊಂಬರೋಣ ಅಂತೇಳಿ ಈಗ ಸ್ನಾನ ಮಾಡ್ಕೊಂಡು ಬರೋಣ ಅಂತಿದ್ದೆ, ನೀನೇ ಬಂದೆ. ಬಾರಣ್ಣ ಕುತ್ಕೊಳ್ಳೋಣ. ಅಣ್ಣ ಕೂತ್ಕೊಳ್ಳೋಣ. ಏನಣ್ಣ ಸಮಾಚಾರ, ಚೆನ್ನಾಗಿದ್ಯಾ? ಚೆನ್ನಾಗಿದೀವಪ್ಪ. ಏನಿಲ್ಲ, ನಿಮ್ಮ ಅಮ್ಮನ ಮನೆ ಒಳಗೆ ಕರಿ. ಅಲ್ಲಿ ಇಲ್ಲಿ ಊಟ ಮಾಡ್ಕೊಂಡು ನೋಡಿ. ಯಾರನ್ನ ಜಗಳಕ್ಕೆ ಬಂದವರೆಲ್ಲ ಹೆಂಗೆ ಅಂತಾರೆ, ಅಯ್ಯೋ ನಿನ್ನ ಮಗನೇ ನೀನು ಮಾತಾಡ್ಸಲ್ಲ, ನಿನ್ನ ಮಗನೇ ನಿನ್ನ ಮನೆಯಾಗೆ ಬಿಡ್ಕೊಂಬಲ್ಲ, ನಿನ್ನ ಹೊರಗಿರ್ತೀಯ, ನಿನ್ನ ಮನೆಯಾಗೆ ನಿನಗೆ ಬೆಲೆ ಇಲ್ಲ ಅಂತೇಳಿ ನಿಮ್ಮ ಅಮ್ಮನ ಎಲ್ಲರೂ ಎಲ್ಲ ಹಂಗೆ ಅಂತಾರೆ. ಅದಕ್ಕೇ ಕರಿ ಮನೆ ಒಳಕ್ಕೆ. ಬಿಡೋಣ ಅಂತ ಇನ್ನೊಂದು ಸ್ವಲ್ಪ ಸ್ವಲ್ಪ ದಿನ ಅಂತೀಯಪ್ಪ. ಎಲ್ಲನ ಜಗಳಕ್ಕೆ ಬಂದರೆ ಹೆಂಗೆ ಅಂತಾರೆ ಗೊತ್ತೇ? ಅವನು ಸುಂದರ ಅಮ್ಮನು ಜಗಳಕ್ಕೆ ಬಂದಿದ್ದ ಬೆಳಗ್ಗೆ. ನನ್ನ ಮಗನ ಯಾಕೆ ಅರೆಸ್ಟ್ ಮಾಡಿಸಿದ್ಯಾ ಅಂತೇಳಿ ಬಂದಿದ್ದ. ನಿನ್ನ ಮಗ ಸೊಸೆನೇ ನಿನ್ನ ಬೆಲೆ ಕೊಡಲ್ಲ ಅಂತೇಳಿ ಅವಳು ಸೌಮ್ಯ ಇದ್ದಾಳಲ್ಲ ಹೆಂಗೆ ಮಾತಾಡಿದ್ಲು ಗೊತ್ತಾ? ನಿನ್ನ ಮಗ ಸೊಸೆನೇ ನಿನ್ನ ಮನೆ ಒಳಗೆ ಬಿಡ್ಕೊಂಬಲ್ಲ, ಅಲ್ಲಿ ಇಲ್ಲಿ ತಿಂದ ಅಲ್ಲೆಲ್ಲ ಬಿತ್ಕೊಂತೀಯ ಅಂತೇಳಿ ಹೆಂಗೆ ಮಾತಾಡ್ತಾರೆ ಎಲ್ಲರೂ. ಮತ್ತೆ ಈಗ ತಪ್ಪು ಮಾಡಿರ್ಬೋದು, ತಪ್ಪು ಇವಾಗ ನಾವು ಮನೆಗಳಾರಾಗಿ ನಾವೇ ಕ್ಷಮಿಸ್ಬೇಕು ಗೊತ್ತೇ. ಇನ್ನೇನು ಮಾಡೋಕ್ಕಾಗುತ್ತೆ? ಮೊದಲಿನ ಥರ ಇಲ್ಲ, ಬುದ್ಧಿ ಚೆನ್ನಾಗೈತೆ. ಕರಿಲೇಬೇಕಪ್ಪ, ನಾನೇನು ಆಟ ಹಿಡ್ದು ಕೂತ್ಕೊಂಡಿದ್ದೀನಿ, ನಾನೇನು ಜಗಳ ಮಾಡಿಬಿಡ್ತೀನಿ ನಿನ್ನ ಹತ್ರ. ಏನೋ ಈಗ ಒಂದು ಸತಿ ಮುಳ್ಳು ತುಳಿದವ್ರಂದ್ರೆ ಪದೇ ಹೋಗೋದಾರಿಗೆ ಅಗಲೆಲ್ಲ ಮುಳ್ಳು ತುಳಿತಾರೆ. ಮುಳ್ಳೆದೆ ಅಂತ ಅರ್ಗಾಗಿ ಮುಳ್ಳಿದಿತ್ತಾಗೆ ಮುಳ್ಳು ತೆಗ್ದಾಕೊಂಡು ಹೋಗ್ತಾರೆ. ಇನ್ನೇನು ಮಾಡೋಕ್ಕಾಗುತ್ತೆ? ಒಂದು ಸತಿ ತುಳಿದವ್ರೆ ಅಂದಮೇಲೆ ನೋಡಿಲ್ಲ ತುಳಿದವ್ರೆ. ನೀನು ಹೇಳಿದ್ರೆ ಕೇಳಲ್ಲ, ಕರಿಬೇಕಷ್ಟೇ. ಅವಣ್ಣ ಹೇಳ್ತಿದ್ರು ನೀನು ಇನ್ನೊಂದೆರಡು ದಿನ ಬಿಟ್ಟು ಕರಿತೀನಿ ಅಂತೀಯ. ನಾನೇನು ಸುಮ್ಮನಿರಲ್ಲ, ನಾನು ಇವತ್ತು ರೊಚ್ಚಿಗೆ ಬಿಟ್ಟಿದ್ದೀನಿ, ಗಲಾಟೆ ಮಾಡ್ತೀನಿ. ಬಿಡಮ್ಮ, ಈಗ ಅವಳಿಗೆ ಹೆಂಗಾಗುತ್ತೆ ಅಂದರೆ ತಮ್ಮ ನಾನು ಹೇಳೋದನ್ನ ಕೇಳು. ಹಿಂಗೆ ನಾವು ದುಡಿಯೋದು ನೋಡಿ ಒಂದಿಟ್ಟು ದುಡ್ಡು ನೋಡ್ಬಿಟ್ಟು ಅವಳು ಹಿಂಗೆ ಬಂದ್ಬಿಡುತ್ತೆ. ಜಂಬ ಜಾಸ್ತಿ. ನಮ್ಮ ರೀತಿ ಒಂದು ಈಟು ಇದ್ಬಿಟ್ರೆ ಅವಳನ್ನ ಹಿಡಿಯೋಕ್ಕಾಗಲ್ಲ. 1,000-2,000 ಐತಿ ಅಂದ್ರೂ ಅವಳನ್ನ ಹಿಡಿಯೋಕ್ಕಾಗಲ್ಲ. ಹಂಗೆ ಅವಳು ಒಂದಿಟ್ಟು ಜಾಸ್ತಿ ಒಂಥರ ಹೆಂಗೆ ಅಂದರೆ ದುಡ್ಡು ನೋಡಿದಕ್ಕೆ ಅವಳಿಗೆ ಒಂಥರ ದೌಲತ್ ಬಂದ್ಬಿಡುತ್ತೆ. ನಾವು ದುಡಿಯೋದು, ನಾವು ಚೆನ್ನಾಗಿ ನೋಡ್ಕೊಂಬಂದೆಲ್ಲ ನೋಡಿಬಿಟ್ರೆ ದೌಲತ್ ಬಂದ್ಬಿಡುತ್ತೆ. ಅವಾಗ ಎಲ್ಲರೂ ತೆಗೆದು ಜಂಬ ತೋರ್ಸೋಕೆ ಕೊಡೋರ್ತಾಳೆ. ನಾವು ಹಂಗೆ ಹಿಂಗೆ ಅಂತ ಜಂಬ ಮಾಡಿಬಿಡ್ತಾಳೆ. ಅದಕ್ಕೆ ನಮ್ಮಮ್ಮ 4 ಕಾಸು ಇದ್ಬಿಟ್ರೆ ಏನಿಲ್ಲ ಸಖತ್ ಜಂಬ ಮಾಡುತ್ತೆ. ದುಡ್ಡು ಇಲ್ಲದಕ್ಕೂ ಇವಾಗೆಲ್ಲ ಇಷ್ಟೊಂದೆಲ್ಲ ಅನುಭವಿಸಿರೋದಕ್ಕೆ ಬಿಡು ಅಂತ ಸುಮ್ಮನಾಗೈತಿ. ಅವಾಗೆಲ್ಲ ಇರೋದನ್ನ ಉಳಿಸ್ಕೊಂಡು ಹೋಗ್ತಿದ್ವಿ ಕಣಪ್ಪ. ಹಿಂಗೆ ಜಂಬ ಪಟ್ಕೊಂಡೇನೆ ಎಲ್ಲ ಹಾಳು ಮಾಡ್ಕೊಂಡಿದ್ದು. ಒಂದಿಷ್ಟು ಇದ್ಬಿಟ್ರೆ ನಮ್ಮಮ್ಮ ಲೆವೆಲೇ ಚೇಂಜ್ ಆಗಿಬಿಡುತ್ತೆ, ಒಂದಿಷ್ಟು ಜಂಬ ಬಂದ್ಬಿಡುತ್ತೆ. ಅದಕ್ಕಾಗಿ ಹೇಳೋದಷ್ಟೇ. ಜಂಬಿಲ್ಲ ಎಂಥದ್ದಿಲ್ಲ, ಸುಮ್ಮನೆ ಕೂಕ್ಕಳತ್ಲಾಗ ನೀನು ಹೇಳ್ತ್ಕೊಂಡು ಹೇಳ್ತೀರ. ಇನ್ನೂ ಕರೆದಿಲ್ಲ ಏನಿಲ್ಲ, ಇರಲಿ ಅವಳೊಂದು 2 ದಿನ ಇರಲಿ, ಗೊತ್ತಾಗುತ್ತೆ. ಹಂಗಂತೇಳಿ ಸುಮ್ಮನೆ ಬಿಡೋಕ್ಕಾಗುತ್ತೆ? ನಿಮ್ಮನೆ ಒಂದು ಕತೆಯಮ್ಮ. ಕತೆಯಪ್ಪ, ಏನೇನೋ ಹೇಳ್ತಾ ಇರ್ತೀರ.
ಕರೀರಿ, ಚೆನ್ನಾಗಿರ್ಲಿ. ಬರೀ ಎಲ್ಲ ಕಂಡಾರ್ತಾಗಿಂತ ಮಾತು ಎಷ್ಟು ಜನ ಅಂದಾರ ಗೊತ್ತೇ? ನಿನ್ನ ಮಗ ಸೊಸೆನೇ ನಿನ್ನ ಮನೆ ಒಳಗೆ ಬಿಡ್ಕಮಲ್ಲ, ನಿನ್ನ ಮನೆಯಾಗೆ ನಿನಗೆ ಬೆಲಿಲ್ಲ, ನಿಮ್ಮ ಮಗ ಸೊಸೆನೇ ನಿನ್ನ ಮಾತಾಡ್ಸಲ್ಲ ಅಂತ ಹೇಳಿ ಎಷ್ಟೋ ಜನ ಎಷ್ಟೋ ಸತಿ ಅಂದಿದ್ದಾರೆ ಅವತ್ತೇನ. ಹಾಂ, ನನಗಂತೂ ನೋಡಿ ಸಹಿಸ್ಕೊಂಬಕ್ಕಾಗಲ್ಲ ಪಾಪ. ತಪ್ಪು ಮಾಡಿರ್ಬೇಕು, ಮಾಡಿದ್ರೂ ಆದರೆ ಮತ್ತೆ ನಂಬೋದು ನೋಡಿದ್ರೆ ನನಗೆ ಸಹಿಸ್ಕೊಂಬಕ್ಕಾಗಲ್ಲಪ್ಪ. ನೀನೇನ ಅಂದ್ಕೊಂಡಿರೋ, ನನಗೆ ಮಾತ್ರ ಸಹಿಸ್ಕೊಂಬಕ್ಕಾಗಲ್ಲ. ನೀನು ಕರೀಲೇಬೇಕು ಅಷ್ಟೇ. ನಾನು ಗಲಾಟೆ ಮಾಡ್ತಾ ಇದ್ದಿಲ್ಲ ಅಂದ್ರೆ ನಾನೇ ಇರಲ್ಲ ಮನೆಯಾಗೆ. ಒಂದಿಟ್ಟು ಸಮಾಧಾನ ಮಾಡ್ಕೆ, ಯಾಕೆ ರೇಗಳ ಕೆಮ್ತಿ ಅಮ್ಮಣಿ, ಒಂದಿಟ್ಟು ಸಮಾಧಾನ ಮಾಡ್ಕೊಳಮ್ಮ ವಿನಿತಾ. ತಡಿಲ್ಲ, ನಾನೆಲ್ಲ ಹೇಳ್ತೀನಿ. ಪ್ರದೀಪ್, ಈಗ ಕರಿಬೇಕಣ್ಣ, ಕರೀಲಿಲ್ಲ ಅಂದರೆ ಯಾರನ್ನ ಏನಂತಾರೆ? ಕರಿಬೇಕು, ಕರೆದು ಚೆನ್ನಾಗಿರೋದು ನೋಡಿ ಅಷ್ಟೇ. ಅಲ್ಲ ಕರಿಬೋದು ನಮ್ಮನೆಗೆ. ಅವಾಗ ಇಲ್ಲ ಜಮ ಮಾಡ್ಕೊಂಡು ಅವಾಗೆಲ್ಲ ಮನೆ ಮಠ ಎಲ್ಲ ಕಳ್ಕೊಂಡಿದ್ದು. ಅಲ್ಲ ಕಣಲ್ಲ, ನಾನು ಒಂದು ಹೇಳ್ತೀನಿ. ನಿಮ್ಮ ಅಪ್ಪ ನೀನು ನೀವೇನು ಜಂಬ ಪಡ್ತಿರ್ಲಿಲ್ಲ, ನೀವು ಬುದ್ಧಿ ಕಲ್ತ್ಕೊಂಬ್ಲಿಲ್ವೇ? ಹಂಗೇನೆ ಅಲ್ಲ, ನಿಮ್ಮ ಶಿವಾನಿ ನೋಡು, ಅವಳು ಎಷ್ಟು ಜಂಬ ಮಾಡಲ್ಲ, ಅವಳು ಬುದ್ಧಿ ಕಲ್ತ್ಕೊಂಬ್ಲಿಲ್ವೇ? ಹಂಗೆ ನಿಮ್ಮ ಅಮ್ಮನಿಗೆ ಕಲ್ತ್ಕೊಂಡೈತೆ, ನೀವೆಲ್ಲರೂ ಚೆನ್ನಾಗಿರ್ಬೋದು. ಈಗ ಎಲ್ಲ ನಿಮ್ಮ ಶಿವಾನಿನೂ ಮನೆಯಿಂದ ಹೊರಗೆಲ್ಲ ಬಂದು ಇಲ್ಲೆಲ್ಲ ಇದ್ದು ಅಲ್ಲಿಗೆ ಹೋದಾಗ ಅವ್ರು ಬಿಡ್ಕೊಂಬ್ಲಿಲ್ಲ ಅಂದಿದ್ರೆ, ಇವಳು ಇನ್ನೂ ಬದಲಾಗಿಲ್ಲ, ಇವಳು ಹಂಗೆ ಹಿಂಗೆ ಅಂತೇಳಿ ಬಿಡ್ಕೊಂಬ್ಲಿಲ್ಲ ಅಂದಿದ್ರೆ ಏನೆಲ್ಲ ಆಗೋದು? ಅವ್ರೊಂದು ಸತಿ ಕ್ಷಮಿಸಿ ಬಿಡು, ಇರಲಿ ಅವಳು ಅಂತೇಳಿ ಸುಮ್ಮನಾದರು. ಅವತ್ತಿಂದ ಅವಳು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಒಳ್ಳೆ ತಂದಿಂದ ಇತ್ಕೊಂಡು ಎಲ್ಲ ಚೆನ್ನಾಗೇ ಆದ್ಲಿ ಇವತ್ತು ಶಿವಾನಿ. ಇವತ್ತು ಅವಳ ಬಗ್ಗೆ ಯಾರೂ ಏನೂ ಮಾತಾಡಲ್ಲ, ಚೆನ್ನಾಗಿದ್ದಾಳೆ. ಹಾಗಾಗಿ ಚೆನ್ನಾಗಿ ಆಗ್ತಾರೆ. ಕರ್ಕೊಂಬ, ಇನ್ನೇನು ಮಾಡೋಕ್ಕಾಗುತ್ತೆ? ಒಂದು ಸತಿ ಕಾರಿ ಇಂದಾಗ್ಲೇ ಯಾರು ದಾಣೆ ಬರೋನು ಕಟ್ಟಾಕ್ಬಾರ್ದು ಕನ್ನಡ. ನನಗೆ ದಿನ ಹೇಳಿ ಸಾಕಾಗೈತೆ. ಅದಕ್ಕೆ ಇವತ್ತು ತಕ್ಕೊಂಡಿದ್ದೀನಿ. ನಮಗೆ ನೋಡ್ಕೊಂಡು ಬಿಡೋನು ಸುಮ್ಮನಿರೋಕ್ಕೂ ಆಗಲ್ಲ, ಏನಿಲ್ಲ. ಹೇಳಿ ಸಾಕಾಗುತ್ತೆ. ನಾನು ದಿನ ಬರಲೇಳು, ರಾತ್ರಿ ಟೈಮ್ ಬರಲೇಳು, ಕೆಲಸ ಮುಗಿಸ್ಕೊಂಡು ಹೇಳ್ತಾ ಇದ್ದೆ, ನೀನು ಕರಿಬೇಕು, ಇರಲೇಳು, ಅವ್ರೇನೋ ಒಂದು ತಪ್ಪು ಮಾಡಲೇಳು, ನಾನೆಲ್ಲ ಹೇಳ್ತೀನಿ, ಅವತ್ತಿನ ನಾನೆಲ್ಲ ಮಾಡ್ತೀನಿ ಅಂತೇಳಿ ಹಿಂಗೆ ಹೇಳಿದ್ದೀನಿ. ನಿನಗೆ ಗೊತ್ತಿಲ್ಲ, ನಿನಗೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಇಲ್ಲದ್ದು ಹೇಳುತ್ತೆ. ಪ್ರದಿ ಸುಮ್ಮನೆ ಪಾಪ ಅಮ್ಮ ನೀನು ಕರೆದಿಲ್ಲ ಅಂತ ಅವತ್ತೆ ಇಲ್ಲಿ ನೋಡಿ, ಅಲ್ಲಿ ಅಂಗಡಿ ರೂಮಲ್ಲಿ ಪೆಟ್ಟಿಗೆಗೆ ಮನಿಕಂಬೋದು, ಹೊರಗೆ ಊಟ ಮಾಡೋದು, ಹೊರಗೆ ಇರೋದು ಹಂಗೆ ಮಾಡ್ತೈತೆ. ಅದಕ್ಕಾಗಿನ ಅವ್ನು ಕರೆದಿಲ್ವಲ್ಲ ಹೆಂಗೆ ಏನು ಅಂತ ತುಂಬ ಯೋಚನೆ ಮಾಡ್ತೈತೆ. ಅದಕ್ಕಾಗಿನ ಸ್ವಲ್ಪ ಬುದ್ಧಿ ಬಂದೈತಲ್ಲ, ಅನುಭವಿಸ್ತಲ್ಲ. ಅದಕ್ಕೆ ಅವ್ನು ಬೇರೆ ಇವಾಗ ಕಂಪ್ಲೇಂಟ್ ಕೊಟ್ಟು ಅವನ್ನ ಆ ಸುಂದರನ ಮಗನ ಬೇರೆ ಜೈಲಿಗೆ ಕಳಿಸಿರೋದಕ್ಕೂ ಇವಾಗ ಸ್ವಲ್ಪ ಹೆಂಗೋ ಚೆನ್ನಾಗೈತೆ. ಏನೋ ಆಗೋದಾಯಿತು, ಕಾರಿ ಇನ್ನೇನು ಮಾಡೋಕ್ಕಾಗುತ್ತೆ? ನಾನು ಅದಕ್ಕೆ ಇವತ್ತು ರೊಚ್ಚಿಗೆ ಎದ್ದು ಬಿಟ್ಟಿದ್ದೀನಿ. ಕಾರಿಲಿಲ್ಲ ಅಂದ್ರೆ ನಾನೇನು ಸುಮ್ಮನಿರೋದಿಲ್ಲ ನೋಡಿ, ಕಾರಿಲೇಬೇಕು ಅಂತ ಪಟ್ಟಿ ಹಿಡ್ದು ಕುತ್ಕೊಂಡಿದ್ದೀನಿ. ಅವಳ ಮಾಡ್ತಾಳೆ ಅಂತೇಳಿ ನಾವು ಮಾಡಿದ್ರಾಗುತ್ತೆ. ಈಗ ನಾವಂತೂ ನೋಡಿಲ್ಲಪ್ಪ, ನಾವೇನು ಇನ್ನೂವರೆಗೂ ಬಂದಾಗಿಂದ ನಾವೇನು ಅಂಥದ್ದೆಲ್ಲ ಏನೂ ನೋಡಿಲ್ಲ, ಅಂಥದ್ದೆಲ್ಲ ಏನೂ ಕಂಡಿಲ್ಲ. ಅಂದಮೇಲೆ ಸುಮ್ಮನೆ ಏನಕ್ಕೆ ಮಾತಾಡಬೇಕು? ಸುಮ್ಮನೆ ಅಂಥವೆಲ್ಲ ಮಾತಾಡೋಕೆ ಹೋಗ್ಬಾರ್ದು. ನಾನು ನೋಡಿಲ್ಲಪ್ಪ. ಈಗ ಯಾರೇನು ದೊಡ್ಡ ಸಾಚಲ್ಲ ಇವತ್ತಿನ ಕಾಲದಾಗಡ. ಮತ್ತೆ ತಪ್ಪು ಮಾಡೈತೆ ಇಲ್ಲ ಅಂತ ಅಲ್ಲ, ಮಾಡಿದ ಮೇಲೆ ತಿತ್ಕೊಂಡವ್ರೆ ಅಂದಮೇಲೆ ಅದಕ್ಕೂ ನಮಗೂ ಕ್ಷಮೆ ಅನ್ನೋದಿರ್ಬೇಕಲ್ಲ. ಅದನ್ನೇ ಆಟ ಸೋದಿಸ್ಕೊಂಡೋದ್ರೆ ಆಗುತ್ತೆ? ಆಗಲ್ಲ, ಎಲ್ಲರೂ ಚೆನ್ನಾಗಿ ಇತ್ಕೊಂಡು ಹೋಗ್ಬೇಕು. ಈಗ ಇಬ್ಬರು ಹೋಗಿ ಕರೀರಿ. ಇಬ್ಬರು ಹೋಗ್ಬಿಟ್ಟು ನೀನು ನಿಮ್ಮ ಅಪ್ಪ ಪ್ರದಿ ಹೋಗಿ ಕರೀರಪ್ಪ. ಹಂಗೇನಿದ್ರೆ ನಾವೇ ಹೇಳ್ತೀವಿ ಹಂಗೆ ಹಿಂಗೆ ಅಂತ. ಸುಮ್ಮನೆ ಇವತ್ತು ಅನ್ನೇ ಆಡಬಾರ್ದು. ಚೆನ್ನಾಗಿದ್ದವ್ರನ್ನ ಚೆನ್ನಾಗಿದ್ದಾರೆ ಅನ್ನಬೇಕು. ಅದಕ್ಕಾಗಿ ನಾನಂತೂ ಇವತ್ತು ನಮ್ಮ ಅತ್ತೆನೇ ಕರೀಲೇಬೇಕು ಮನೆ ಒಳಕ್ಕೆ. ನೀನು ಕರಿ, ಮಗ ಕರೆದ್ರೆ ಬರೋದು ಅಂತ ಹೇಳ್ತೈತೆ. ಅದಕ್ಕೆ ನೀನು ಕರೀಲೇಬೇಕು ಅಂತೇಳಿ ನನ್ನ ಗಂಡನ ಹತ್ರ ಪಟ್ಟಿ ಹಿಡ್ದು ಕುಕ್ಕೊಬಿಟ್ಟಿದ್ದೀನಿ. ಇವತ್ತು ರೊಚ್ಚಿಗೆದ್ದು ಜಗಳ ಮಾಡಿಕೊಂಡು ಇವತ್ತು ಕರೀಲೇಬೇಕು ನೀನು, ಮಾನಮ್ಮ ಅಂತ ಕರೆದ್ರೆ ಪಾಪ ಮತ್ತೆನ ಎಲ್ಲರೂ ಅದನ್ನೇ ಒಂದು ದೊಡ್ಡ ಮ್ಯಾಟ್ರಾಗಿ ತಗೊಂಡು ಹಿಂಗೆ ತೋರಿಸ್ತಾರೆ. ಅದನ್ನೇ ಒಂದು ದೊಡ್ಡ ಮುಖ್ಯವಾದ ವಿಷಯ ಅಮ್ಮಂಗೆ ಮಾತಾಡ್ತಾರೆ. ಅದನ್ನೇ ಹೈಲೈಟ್ ಮಾಡಿಕೊಂಡು ಮಾತಾಡ್ತಾರೆ. ನೋಡ್ತಾ ಇರ್ರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.